ನಮಸ್ಕಾರಗಳು. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ಈಗ ಮಾಘ ಮಾಸ ಬರುತ್ತಲ್ಲ, ಬಂದಿದೆ ಆಲ್ರೆಡಿ. ಮಾಘ ಮಾಸದಲ್ಲಿ ವಿಶೇಷವಾದದ್ದು ರಥಸಪ್ತಮಿ ಅಂತ ಬರುತ್ತೆ. ಅವತ್ತಿನ ದಿನ ಹೇಗ್ ಸ್ನಾನ ಮಾಡ್ಬೇಕು, ಹೇಗ್ ಪೂಜೆ ಮಾಡ್ಬೇಕು, ಏನ್ ನೈವೇದ್ಯ ಮಾಡ್ಬೇಕು, ರಥಸಪ್ತಮಿ ಅಂದ್ರೆ ಏನು, ಯಾಕೆ ಅವತ್ತು ಸೂರ್ಯನ ಪೂಜೆ ಮಾಡ್ಬೇಕು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು, ಇವ್ರಿಗೆ ಗೊತ್ತಿಲ್ಲಲ್ಲ. ಈ ವಿಡಿಯೋ ಮಾಡೋದ್ರ ಮೂಲಕ 4 ಜನಕ್ಕೆ ಗೊತ್ತಾಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಆದಷ್ಟು ನೀವು ನೋಡ್ತಿದ್ರೆ ಎಲ್ಲರೂ ಇದನ್ನ 4 ಜನರಿಗೆ ಶೇರ್ ಮಾಡಿ. ಅವರು ಇದನ್ನ ಮಾಡೋದ್ರಿಂದ ಅವರು ಮಾಡಿದ್ರಲ್ಲಿ ಸ್ವಲ್ಪನಾದ್ರೂ ಪುಣ್ಯ ನಿಮ್ಗೆ ಸಿಕ್ಕತ್ತೆ. ಆಮೇಲೆ 4 ಜನರಿಗೆ ಈ ವಿಷಯ ಗೊತ್ತಾಗುತ್ತೆ. ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ. ಮಾಘ ಮಾಸ 1 ತಿಂಗಳನ್ನು ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ, ನೀವು ನೋಡ್ಬೋದು. ಸಪ್ತಮಿ ಅಂದ್ರೆ ಏನು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಅಂದ್ರೆ, ಸೂರ್ಯ ಕಣ್ಣಿಗೆ ಕಾಣೋ ಭಗವಂತ ಸೂರ್ಯ ನಾರಾಯಣ. ನಮ್ಗೆ ಎಲ್ಲರಿಗೂ ಮಕ್ಕಳಿಗೂ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಸೂರ್ಯನ್ ಬರ್ಡೇ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ಹೇಗ್ ಸ್ನಾನ ಮಾಡ್ಬೇಕು ಅಂದ್ರೆ, ನಿಮಗೆ ಹತ್ರದಲ್ಲಿ ಎಲ್ಲಾದ್ರೂ ಎಕ್ಕೆ ಗಿಡ ಇರುತ್ತಲ್ಲ, ಎಕ್ಕೆ ಎಲೆಗಳನ್ನ 7 ಎಲೆಗಳನ್ನ ತಗೊಂಡ್ ಬರ್ಬೇಕು. ಅದನ್ನ ತಲೆ ಮೇಲೆ, ಭುಜದ ಮೇಲೆ ಮತ್ತೆ ಕಾಲುಗಳ ಮೇಲೆ ಇಟ್ಕೊಂಡು ಸ್ನಾನನ ಮಾಡ್ಬೇಕು. ಬಿಸಿನೀರ್ ಸ್ನಾನ ಮಾಡ್ಬೇಕು. ನಿಮ್ಗದು ಸಿಕ್ಕಿಲ್ಲ ಅಂದ್ರೆ ಬಾರೆಹಣ್ಣು ಅಂತ ಬರುತ್ತೆ, ಸಣ್ಣ ಬಾರೆಹಣ್ಣು, ಸಂಕ್ರಾಂತಿ ಹಬ್ಬಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಹಣ್ಣುಗಳನ್ನ ನೀರಲ್ಲಿ ಹಾಕಿ ಸ್ನಾನ ಮಾಡ್ಬೋದು. ಇಲ್ಲ ಅದ್ರ ಎಲೆಗಳಾದ್ರೂ 7 ಎಲೆಗಳನ್ನ ತಗೊಂಡ್ ಬಂದು ತಲೆ ಮೇಲೆ, ಭುಜದ ಮೇಲೆ ಇಲ್ಲಿ 7 ಎಲೆಗಳನ್ನ ಇಟ್ಕೊಂಡು ನೀವು ಸ್ನಾನ ಮಾಡ್ಬೋದು. ಅದನ್ನು ಸಿಕ್ಕಿಲ್ಲ ಅಂದ್ರೆ ಚಿಕ್ಕಡಗಾಯಿ ಅಂತ ಬರುತ್ತಲ್ಲ, ಕಾಯಿಪಲ್ಲೆ ವೆಜಿಟೇಬಲ್ ತಂದಾಗ ಚಿಕ್ಕಡಗಾಯಿ ಅಂತ ತರ್ತೀವಿ, ಅಲ್ಲಿ ಬೆಳಿತಾರೆ, ಅದ್ರ ಎಲೆಗಳಾದ್ರೂ ಇಟ್ಟು ನೀವು ಸ್ನಾನ ಮಾಡ್ಬೋದು. ಯಾವ್ದು ಸಿಕ್ಕಿಲ್ಲ, ಒಂದು ಸಿಕ್ಕರ ಸಹಿತ, ಇಲ್ಲ ಬಾರೆಹಣ್ಣಾಗ್ಲಿ ಯಾವ್ದು ಸಿಕ್ಕುತ್ತೋ ಅದ್ರಲ್ಲಿ ನೀವು ತಲೆ ಸ್ನಾನ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ. ಅನಾರೋಗ್ಯ ಇರೋರಿಗೆ, ಇಲ್ಲ ನಾವು ಆರೋಗ್ಯವಾಗಿದ್ದೀವಿ ಅಂದ್ರೆ ಇದೇ ಆರೋಗ್ಯ ಹಾಗೆ ಕಾಪಾಡುತ್ತೆ. ಅದಕ್ಕಾಗಿ ಇವತ್ತು ಈ ಸ್ನಾನಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅವತ್ತಿನ ದಿನ ಏನ್ ಮಾಡ್ಬೇಕು ಅಂದ್ರೆ, ನೀವು ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಕಸ ಬಡೋದು, ನೀರು ಹೊಡೆದು, ರಂಗೋಲಿಯನ್ನ ಹಾಕಿ. ಅವತ್ತು ರಂಗೋಲಿ ತುಂಬಾ ವಿಶೇಷವಾದ ರಂಗೋಲಿ. ನೀವೆಲ್ಲಾದ್ರೂ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಅವತ್ತು ರಥನ ಹಾಕ್ತಾರೆ, ಅಂದ್ರೆ ಸೂರ್ಯ ರಥ ಏರಿ 7 ಕುದುರೆಗಳ ಮೇಲೆ ಬರ್ತಾನಂತ. ಅದಕ್ಕಾಗಿ ರಥ ಹಾಕ್ಬೇಕು. ರಥಕ್ಕೆ ಒಂದು ಚಕ್ರ ಇಟ್ಟು ಅದರಲ್ಲಿ ಸೂರ್ಯನ ಬಿಂಬ ಒಂದು ಚಿಕ್ಕದು ಯಾವ್ದು ಬರುತ್ತೆ ಅದು, ಆತರ ರಂಗೋಲಿನ ಹಾಕೊಂಡು ಮಾಡ್ಬೇಕಾದ ಕೆಲಸ, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅದು ಈ ಅರ್ಘ್ಯ ಅಂದ್ರೆ ಏನು, ಹೆಂಗ ಅಂತ ಅನ್ಕೋಬಹುದು ನೀವು. ಅದೇನಿಲ್ಲ, ರಾಗಿ ಚೊಂಬಾಗ್ಲಿ ಅಥವಾ ಗ್ಲಾಸ್ ಆಗ್ಲಿ ಬಳಸಿ, ಇಲ್ಲಾಂದ್ರೆ ಹಿತ್ತಾಳೆ ಆದ್ರೂ ಪರವಾಗಿಲ್ಲ, ಅದ್ರ ತುಂಬಾ ನೀವು ನೀರ್ ತಗೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕು. ಅದು ಎಲ್ಲಿ, ನಿಮ್ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾವಲ್ಲ ಅಲ್ಲಿ. ತುಳಸಿ ಗಿಡ ಇತ್ತಂದ್ರೆ ತುಳಸಿ ಮುಂದ, ತುಳಸಿ ಆಲ್ಮೋಸ್ಟ್ ಹೊರಗೆ ಇಟ್ಟಿರ್ತೀವಲ್ಲ, ಇಲ್ಲ ಬಾಲ್ಕನಿಯಲ್ಲಿ ಅಥವಾ ಮಹಡಿ ಮೇಲೆ, ಟೆರಸ್ ಮೇಲೆ, ಎಲ್ಲಾದ್ರೂ ಎಲ್ಲಿ ಸೂರ್ಯನ ಕಿರಣ ಬೆಳತ್ತಲ್ಲ ಅಲ್ಲಿ ನೀವು ಇದನ್ನ ಅರ್ಘ್ಯ ಕೊಡ್ಬೇಕು. ಇದು ತಗೊಂಡು ಸೂರ್ಯನಿಗೆ ಮನದಲ್ಲಿ ನೆನೆದು, ನನ್ನ ಆರೋಗ್ಯ ಚೆನ್ನಾಗ್ ಕೊಡಪ್ಪ, ಸೂರ್ಯ ಓಂ ನಮೋ ಸೂರ್ಯ ದೇವಾಯ ನಮಃ, ಸೂರ್ಯ ನಾರಾಯಣಾಯ ನಮಃ ಇವತ್ತು ನೆನೆದು ನೀರನ್ನ ಹಾಕ್ಬೇಕು. ಈಗ ನಿಮ್ಗೆ ತುಳಸಿ ಗಿಡ ಇತ್ತು, ಅದಕ್ಕೆ ತೋರಿಸಿ ಗಿಡಕ್ಕೆ ಹಾಕ್ತೀರಾ, ಅಥವಾ ಬೇವಿನ ಗಿಡ ಇತ್ತು ಬೇವಿನ ಗಿಡಕ್ಕೆ ಹಾಕ್ತೀರಾ. ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅಂದಾಗ ನೀವು ಕೆಳಗಡೆ ಹಾಕಿದ್ರೆ ತುಳಿದಾಡ್ತೀವಲ್ಲ, ಸೂರ್ಯನಿಗೆ ಅಂತ ಹಾಕಿರೋ ನೀರು. ಅದಕ್ಕಾಗಿ ನೀವು ಒಂದು ತಟ್ಟೆನ ಇಟ್ಕೊಂಡು ತಟ್ಟೆ ಮೇಲೆನ ಆ ನೀರನ್ನ ಸೂರ್ಯನಿಗೆ ತೋರಿಸಿ ಹಾಕಿ ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ಆ ನೀರನ್ನ ಯಾರು ತುಳಿಯೋದಿಲ್ಲಲ್ಲ ಅಂತ ಸ್ಥಳಕ್ಕೆ ಹೋಗಿ ಆ ನೀರನ್ನ ಹಾಕ್ಬೇಕು. ಇಷ್ಟು ಪೂಜೆ ಆಯ್ತು. ಇವತ್ ನೈವೇದ್ಯಕ್ಕೇನು, ಕೆಲವು ಕಡೆ ಹೊರಗಡೆನೆ ಒಲೆ ಇಟ್ಟು ಇವತ್ತು ಹಾಲು ಉಗ್ಸಿ ಅಥವಾ ಪಾಯಸ ಮಾಡಿ ಸೂರ್ಯ ಭಗವಾನ್ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ನಿಮ್ ಮನೇಲಿ ಅವೆಲ್ಲ ಅನ್ವಾಯಿತಿ ಇಲ್ಲ ಅನ್ನೋದಾದ್ರೂ ಅಟ್ಲೀಸ್ಟ್ ಅವತ್ತಿನ ದಿನ ಸ್ಟವ್ ತೊಳ್ಕೊಂಡು ಚೆನ್ನಾಗಿ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ, ಅದಕ್ಕೆ ರಂಗೋಲಿಯನ್ನ ಹಾಕಿ, ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲಿಟ್ಟು ಹಾಲು ಉಗ್ಸ್ಬೇಕು. ಅವತ್ತು ನಾವು ಪೊಂಗಲ್ ಹೆಂಗ್ ಮಾಡಿರ್ತೀವಲ್ಲ, ರಂಗೋಲಿ ಹಾಕ್ಬೇಕಾದ್ರೂ ಅದೇ ರೀತಿ ಇವತ್ತು ರಥಸಪ್ತಮಿಗೂ ಸಹಿತ ಹಾಲು ಉಗ್ಸ್ಬೇಕು. ಹಾಲು ಉಗ್ಸಿದ್ಮೇಲೆ ಅದೇ ಹಾಲಿನಲ್ಲಿ ಸ್ವಲ್ಪ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಇಡ್ಬೇಕು. ಹಾಗೆ ನೀವು ಗೋಧಿ ಪಾಯಸ ಆಗ್ಲಿ ಅವತ್ತು, ಇಲ್ಲಾಂದ್ರೆ ಗೋಧಿ ರವಾ ಬರುತ್ತಲ್ಲ, ಸಜ್ಜಿಗೆ ಅಂತ ಮಾಡ್ತೀವಲ್ಲ, ಸಿರಾ, ಅದನ್ನಾದ್ರೂ ನೀವು ಮಾಡಿ ದೇವರಿಗೆ ನೈವೇದ್ಯ ಇಡ್ಬೇಕು. ಆಮೇಲೆ ನೀವು ಇವತ್ತು ಹೊಸ ಬಟ್ಟೆಗಳನ್ನ ಧರಿಸಿದ್ರೆ ತುಂಬಾ ವಿಶೇಷ. ಯಾಕಂದ್ರೆ ನನಗೆ ಗೊತ್ತಿರೋ ನಮ್ಮ ಮಮ್ಮಿ ಹೇಳ್ದಾಗಿಂದ ಇವತ್ತಿನವರೆಗೂ ನಾನು ಹೊಸ ಡ್ರೆಸ್ಸೇ ಹಾಕಿದ್ದೀನಿ, ಅಥವಾ ಹೊಸ ಸ್ಯಾರಿ ಆಗ್ಲಿ ಏನೇ ಆಗ್ಲಿ ಅವತ್ತು ಹೊಸ ಬಟ್ಟೆಗಳನ್ನ ಧರಿಸ್ಬೇಕು ಅಂತ ಹೇಳ್ತಾರೆ. ನಿಮ್ ಹತ್ರ ಇತ್ತು ಅಂದ್ರೆ ಎತ್ತಿಟ್ಕೊಂಡು ಅವತ್ತ ಉಟ್ಕೊಳ್ಳಿ. ಇಲ್ಲ ಅಂದ್ರೆ ಯಾವ್ದಾದ್ರು ನೀರಲ್ಲೇ ಹಾಕಿರಲ್ಲ ಇನ್ನು, ಅದು ಒಂದ್ಸಲ 2 ಸಲ ಉಟ್ಟಿರ್ತೀರ ಅಷ್ಟೇ. ಆತರ ಒಂದು ಹೊಸ ಬಟ್ಟೆಗಳನ್ನಾದ್ರೂ ಇವತ್ತು ಧರಿಸೋದು ತುಂಬಾನೇ ವಿಶೇಷ ಅಂತ ನಾನು ಯಾವಾಗ್ಲೂ ಹಾಗೆ ಮಾಡ್ತಾ ಇದ್ದೀನಿ. ಕೆಲವು ಕಡೆ ಈಗ ಸೂರ್ಯ ದೇವಾಲಯಗಳ ಸತ ಆಗಿದ್ದಾವೆ,
ಅಲ್ಲಿ ಹೋಗಿ ಮಾಡ್ಬೋದು. ಇಲ್ಲಾಂದ್ರೆ ನೀವು ಮನೇಲೆ ಸೂರ್ಯನ್ ಫೋಟೋ ಇತ್ತಂದ್ರೆ ಮಾಡ್ಬೋದು. ಇಲ್ಲಾಂದ್ರೆ ಈಗೆಲ್ಲ ಮನೆ ಸಿಗಾಕಾಕ ಎಲ್ಲ ಕಡೆ ನೀವು ಟೂರಿಸಂ ಪ್ಲೇಸ್ ಅಲ್ಲೆಲ್ಲ ನೋಡಿ, ಸೈಟ್ ಸೀನ್ಸ್ ಎಲ್ಲ ನೋಡಕ್ ಹೋಗ್ತೀವಲ್ಲ, ಅಲ್ಲೆಲ್ಲ ಇಷ್ಟು ಸೂರ್ಯ ತನ್ನರ ಆಗಿದಾಗ್ಲಿ ಇತ್ತಾಳಿದಾಗ್ಲಿ ಅದಕ್ಕಿಟ್ಟಾದ್ರೂ ಸಹಿತ ನೀವು ಪೂಜೆ ಮಾಡ್ಬೇಕು. ಇವತ್ತು ಅತ್ತಂದೇ ಅಲ್ಲ ಸ್ಪೆಷಲ್. ಹಾಗಾಗಿ ಆ ಸೂರ್ಯನ ನೆನಪಲ್ಲಿ ನೀವು ಇದೇ ತರ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸದಾ ಕಾಲ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಇದೆಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಅದ, ಯಾವ್ದು ಮೂಢನಂಬಿಕೆ ಅಲ್ಲ. ಹಾಗಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಪ್ತಮಿ ದಿನ ಮಾಡಿ. ಇವತ್ತು ನಿಮ್ಗೆ ಆಗಿಲ್ಲ ಅಂದ್ರೆ ಇದೇ ರೀತಿ ಆದಿವಾರಗಳು ಬರ್ತಾವಲ್ಲ ಮಾಘ ಮಾಸದಲ್ಲಿ, ಆದಿವಾರ ಅಂತೀವಿ. ಸಂಡೇ, ಸನ್ ಅಂದ್ರೆ ಸೂರ್ಯಂದೇ ದಿನ ಅದ ಅವತ್ತು. ಇಲ್ಲ ರವಿವಾರ ಅಂತೀವಿ. ರವಿ ಅಂದ್ರೆ ಯಾರು? ಸೂರ್ಯ. ಆದಿತ್ಯವಾರ ಅಂತೀವಿ. ಆದಿತ್ಯ ಯಾರು? ಸೂರ್ಯ. ಹಾಗಾಗಿ ಅವತ್ತಿನ ದಿನ ಸ್ಪೆಷಲ್ ಅತೆಗ. ಅದರಲ್ಲಿ ಈ ಮಾಘ ಮಾಸಗಳು ತುಂಬಾನೇ ಸ್ಪೆಷಲ್. ಹಾಗಾಗಿ ನಿಮ್ಗೆ ಈ ರೀತಿ ಸ್ನಾನ ರಥಸಪ್ತಮಿ ದಿನ ಮಾಡಕ್ ಆಗಿಲ್ಲ ಅಂದ್ರೆ ಈ ಮಾಘ ಮಾಸದಲ್ಲಿ 5 ಸಂಡೆ ಬರ್ತಾವಲ್ಲ, ಒಂದಿನ ಆದ್ರೂ ಈ ರೀತಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಈ ರಥಸಪ್ತಮಿಯ ದಿನ ಇನ್ನೊಂದು ವಿಶೇಷ ಏನಂತಂದ್ರೆ ವ್ರತಗಳನ್ನ ಹಿಡಿತಾರೆ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಗೆ ಗೊತ್ತಿರೋ ಎಲ್ಲರೂ ಮಾಡಿದ್ದಾರೆ. ನಮ್ಮ ಮುಂದೆ ಕೆಲವು ಜನರೇಷನ್ ಮಾಡ್ಲಿ ಅನ್ನೋ ಉದ್ದೇಶಕ್ಕ ನಾನ್ ಮಾಡತಕ್ಕಂತ ವ್ರತಗಳ ಬಗ್ಗೆ ಅಥವಾ ಕೆಲವು ವ್ರತಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಖಂಡಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.